ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬ್ರದರ್ಸ್ ಫುಡ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತಿನ ದಿನದಲ್ಲಿ ಪೂರಿ ಮಾಡ್ತಾ ಇದ್ದೀವಿ. ಪೂರಿ ಮಾಡೋದನ್ನು ಹೇಗೆ ಅನ್ನೋದನ್ನು ನಾವು ನೋಡೋಣ ಬನ್ನಿ. 1 ಸ್ಪೂನ್ ಕಲ್ಲುಪ್ಪು, 1 ಸ್ಪೂನು ಎಣ್ಣೆ, ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಕರಗಕ್ಕೆ ಬಿಟ್ಟಿದ್ದೀನಿ. 1-2 ಮಿನಿಟ್ಸ್ ಆದರೆ ಅದು ಉಪ್ಪು ಕರಗ್ತದೆ. 1/2 ಸ್ಪೂನ್ ಕಲ್ಲುಪ್ಪು ಹಾಕಿದ್ದೀನಿ, 1 ಸ್ಪೂನು ಎಣ್ಣೆ ಹಾಕಿದ್ದೀನಿ. ನೋಡ್ತಾ ಇದ್ದೀರಾ ನೀವು, ಕಲ್ಲುಪ್ಪು ಹಾಕಿದ್ದೀನಿ ನಾನು. ಕಲ್ಲುಪ್ಪು ಸ್ವಲ್ಪ ಕರಗಬೇಕು, ಯಾಕಂದರೆ ಪುಡಿ ಉಪ್ಪು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಎಲ್ಲ TV 9 ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅದನ್ನು ತೆಗೆದು ಹಾಕಿದ್ದೀವಿ. ಕಲ್ಲು ಉಪ್ಪು ಮಾತ್ರ ಹಾಕ್ಕೊಂಡು ಕರಗಿಸ್ಕೊಂಡಿದ್ದೀವಿ. ಗೋಧಿ ಹಿಟ್ಟಿಲಿಂದ ನಾವು ಪೂರಿ ಮಾಡ್ತಿದ್ವಿ. ಕೆಲವೊಬ್ಬರು ಮೈದಾ ಹಿಟ್ಟಿಲಿಂದ ಮಾಡ್ತಾರೆ, ಆದರೆ ನಾವು ಮಾತ್ರ ಇಲ್ಲಿ ಗೋಧಿ ಹಿಟ್ಟಿಲಿಂದ ಮಾಡ್ತಾಯಿದ್ದೀವಿ ಪ್ರಿಯರೇ. ಗೋಧಿ ಹಿಟ್ಟಿಲಿಂದ ನೋಡಿ, ಹೋಟೆಲ್ದಲ್ಲಿ ಯಾವ ರೀತಿ ಊದ್ಕೊಳ್ತವೋ ಅದೇ ರೀತಿ ಊದ್ಕೊಳ್ತವೆ. ನೋಡಿರಂತೆ ಮಾಡೋ ಟೈಮ್ ನಾನು ತೋರಿಸ್ತೀನಂತೆ. ನೋಡಿ, ಹೀಗೆ ಕಲಿಸ್ಕೊಳ್ಬೇಕು. ಗೋಧಿ ಹಿಟ್ಟು ನಾವು ಚಪಾತಿಗೆ ಯಾವ ರೀತಿ ಕಲಿಸ್ತೇವೋ ಅದೇ ರೀತಿ. ಬೇರೆಯೊಬ್ಬರು ಹಾಲು ಕಲಿಸ್ತಾರೆ, ಮತ್ತು ಆಲೂಗಡ್ಡೆ ಕಲಿಸ್ತಾರೆ, ಬಾಳೆಹಣ್ಣು ಕಲಿಸ್ತಾರೆ, ಏನೇನೋ ಕಲಿಸ್ತಾರೆ. ಬಟ್ ನಾವೇನು ಕಲಿಸಿಲ್ಲ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಅದು ಬಿಟ್ಟರೆ ಉಪ್ಪು ಹಾಕಿದ್ದೀನಿ ಅಷ್ಟೇ, ಬೇರೆ ಏನೂ ಹಾಕಿಲ್ಲ. ಕಲಿಸಿದ್ಮೇಲೆ ತೋರಿಸ್ತೀನಿ. ನೋಡಿ ಪ್ರಿಯರೇ, ಕಲಸಾಯಿತು. ಇದು ಹೀಗೆ ಒಂದು 5 ನಿಮಿಷ ಇಟ್ಬಿಡೋಣ ನಾವು, ಯಾಕೆಂದರೆ ಪಲ್ಯ ಮಾಡ್ಕೊಳ್ಳೋಣ ಅಷ್ಟೊತ್ತು ಗಂಟ. ಇದಕ್ಕೆ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಅಷ್ಟೊತ್ತು ಗಂಟ ಇದು ಸ್ವಲ್ಪ ನೆನೀಲಿ. ಇದನ್ನು ಈ ಬಟ್ಲು ಒಳಗಡೆ ಹಾಕಿ ಇದ್ರ ಮೇಲೆ ಈಗ ಮುಚ್ಚಿಡ್ತಾ ಇದ್ದೀವಿ. ನೋಡಿ ಪ್ರಿಯರೇ, ಮೊದಲನೇದಾಗಿ ಗ್ಯಾಸ್ ಆನ್ ಮಾಡ್ಕೊಳ್ತೀವಿ. ಉದ್ದಿನಬೇಳೆ ಇದೆ ನೋಡಿ ಪ್ರಿಯರೇ, ಇಷ್ಟು 1 ಸ್ಪೂನ್ ಅಷ್ಟಿದ್ದಾವೆ. 1 ಸ್ಪೂನ್ ಉದ್ದಿನಬೇಳೆ ಇರಬೇಕು. ಸೈಡಿಗೆ ತೆಗಿತಾ ಇದ್ದೀವಿ ಪ್ರಿಯರೇ. ಬಾಣಲಿಗೆ ಕಟ್ ಮಾಡ್ಕೊತಿದ್ದೀನಿ ಸ್ವಲ್ಪ ಉದ್ದ. ಇದನ್ನು ಕೂಡ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೇಕು. 1 ಈರುಳ್ಳಿ ತೊಗೊಂಡಿದ್ದೀನಿ. ಟೊಮೊಟೊನು ಕೂಡ ಹೀಗೆ ಸಣ್ಣದಾಗಿಂದು ಕಟ್ ಮಾಡಿ ತೆಗಿತೀನಿ. 4 ಪೀಸ್ ಮಾಡಿ ಹುರಿತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಬೆರೆಸ್ಕೊತೀನಿ. 1 ಸ್ಪೂನ್ ಎಣ್ಣೆ ನೋಡಿ. ಸ್ವಲ್ಪ ಕಡಲೆ ಬೀಜ, ಜಾಸ್ತಿ ಏನೂ ಇಲ್ಲ, ಸ್ವಲ್ಪ. ಉದ್ದಿನಬೇಳೆ ಎಷ್ಟು ಹಾಕಿದ್ದೇನೋ ಕಡಲೆ ಬೀಜನೂ ಕೂಡ ಅಷ್ಟೇ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ತಾಯಿದ್ದೀವಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಅದು ತಣ್ಣಗಾಗಕ್ಕೆ ಬಿಡೋಣ. ಹಾಗೆ ಮಿಕ್ಸಿದಾಗ ಹಾಕಿದ್ರೆ ಮಿಕ್ಸಿ ಓಪನ್ ಆಗುತ್ತೆ, ಅದಕ್ಕೆ ಸ್ವಲ್ಪ ತಣ್ಣಗಾಗ್ಬಿಡೋಣ. ಬೆಳ್ಳುಳ್ಳಿನ ಒಂದು 5-6 ಹೋಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆನ ಸುರ್ಕೋತಾ ಇದ್ದೀನಿ. ತೊಂಡೆಕಾಯಿನ ನೀರು ಒಳಗಡೆ ನೆನಕಿದ್ದೀವಿ. ಚೆನ್ನಾಗಿ ಹೀಗೆ ತೊಳಿಬೇಕಿದು, ಯಾಕಂದರೆ ಯಾರ್ಯಾರು ಮುಟ್ಟಿರ್ತಾರೆ. ತೊಂಡೆಕಾಯಿನ ಹೀಗೆ ಇನ್ಸೈಡಿಂದು ಮುನ್ಸೈಡಿಂದು ತೆಗ್ದಾಕ್ಬಿಟ್ಟು ಒಂದರಲ್ಲಿ 4 ಪೀಸ್ ಮಾಡಿದ್ರೆ ಸಾಕು. ಒಂದು ಸ್ಪೂನು ಎಣ್ಣೆ ಹಾಕ್ತಾಯಿದ್ದರೆ 1-1.5 ಸಾಸಿವೆ ಕಾಳು ಹಾಕ್ತಾಯಿದ್ದೀವಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 4-5 ಎಲೆನ ಕರಿಬೇವು ಸೊಪ್ಪು, ಒಳಗಡೆ ತೊಂಡೆಕಾಯಿ ಹಾಕ್ತಾಯಿದ್ದೀನಿ. ಹಾಕ್ತಾಯಿದ್ದೀನಿ 1 ಸ್ಪೂನ್ ಮೇಲೆ ಸ್ವಲ್ಪ 1 ಕಾಲು ಸ್ಪೂನ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮಿಕ್ಸಿ ಮಾಡೋಕ್ಕೆ. ಫಸ್ಟ್ ಉದ್ದಿನಬೇಳೆ ಹುರ್ಕೊಂಡಿರೋದು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಟೊಮೊಟೊ ಮತ್ತು ಕಡಲೆ ಬೀಜ, ಈರುಳ್ಳಿ 3 ಮಿಕ್ಸ್ ಮಾಡಿ ಹುರಿದಿದ್ದೀನಿ. ಇದನ್ನೆಲ್ಲನೂ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ತೆಳು ಇದ್ದರೆ ಬೇಗ ಗ್ರೈಂಡ್ ಆಗ್ತದೆ. ಇವಾಗ ಇದಕ್ಕೆ ಇಲ್ಲಿ ಫ್ರೈ ಆಗ್ತಾ ಇದೆಲ್ಲ ತೊಂಡೆಕಾಯಿ, ಅದಕ್ಕೆ ಹಾಕ್ತಾ ಇದ್ದೀನಿ. ಫ್ರೈ ಆಗಿದ್ಮೇಲೆ
ನೀರನ್ನು ಅದರೊಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರು ಎಷ್ಟು ಬೇಕಾದರೂ ಹಾಕೋಬೋದು. ನಿಮಗೆ ತೆಳು ಬೇಕಂದರೆ ನೀರು ಜಾಸ್ತಿ ಹಾಕೋಬೇಕು, ಇಲ್ಲ ಗಟ್ಟಿ ಬೇಕಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕೋಬೇಕು. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ನಮಗೆ ಇದು ಪೂರಿ ಜೊತೆ ಬೇಕಲ್ಲ, ಸ್ವಲ್ಪ ಮೀಡಿಯಮ್ ಸೈಜ್ ಆಗಿರಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತೀನಿ. ಎರಡು ವಿಸಿಲ್ ಒಂದಿಲ್ಲ ಅಥವಾ 2 ವಿಸಿಲ್ ಹೊಡಿಸ್ಬೇಕು. ಅದು ಈ ಹದಕ್ಕೆ ಬರಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋಬೇಕು. ಇದು ಮುಚ್ಚಿಬಿಡ್ತಾ ಇದ್ದೀನಿ. ಮುಚ್ಚಿಬಿಟ್ಟು 1 ಅಥವಾ 2 ವಿಸಿಲ್ ಹಾಕ್ಸ್ತಾ ಇದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಬೇರೆ ಆವಾಗಲೇ ಹಿಟ್ಟು ಹಾಕಿ ನೆನಕಿಟ್ಟಿದ್ದೀವಲ್ಲ, ಇವಾಗ ಇದನ್ನು ಹಿಟ್ಟನ್ನು ಹೀಗೆ ಸ್ವಲ್ಪ ತಟ್ಟಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ತಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಡ್ಬೇಕಿದೆ. ನೋಡಿ ಪ್ರೇರೆ, ಫಸ್ಟ್ ಈ ಥರ ಎಣ್ಣೆ ಹಾಕೋಬೇಕು. ತಟ್ಟೆ ಮೇಲೆ ಎಣ್ಣೆ ಹಾಕ್ಕೊಂಡು ಇದನ್ನು ತಗೊಂಡು ಹೀಗೆ ಕೆಲವೊಬ್ಬರು ಹಿಟ್ಟು ಹಾಕಿ ಮಾಡ್ತಾರೆ. ಹಿಟ್ಟು ಹಾಕಿ ಮಾಡಿದ್ರೆ ಎಣ್ಣೆ ಒಳಗಡೆ ಬಿಟ್ಟಿದ ತಕ್ಷಣ ಬಾಣಲಿದಲ್ಲಿರೋ ಎಣ್ಣೆ ಎಲ್ಲ ಕಪ್ಪಾಗಿ ಹೋಯ್ತದೆ ಪ್ರೇರೆ. ಹೀಗೆ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಇದು ಎಣ್ಣೆನೂ ಕಪ್ಪಾಗಲ್ಲ ಮತ್ತು ಬೇಯಿಸೋಕ್ಕೂ ಕೂಡ ಕಷ್ಟ ಆಗಲ್ಲ. ಸುಮ್ಮನೆ ಸ್ವಲ್ಪ ಹಿಂಗಂದರೆ ಇದು ದೊಡ್ಡದಾಗಿಬಿಡುತ್ತೆ ಪ್ರೇರೆ. ಆರಾಮಾಗಿ ಮಾಡ್ಬೋದು. ಇದು ಸುಲಭ. ಇದು ಡೈರೆಕ್ಟಾಗಿ ಇದು ಮಾಡ್ಕೊಳಕ್ಕಾಗಲ್ಲ ಅಂತ ಲಟ್ಟಿಸ್ಕೊಂಡ್ಬಿಟ್ಟು ಈ ಥರ ಪ್ಲೇಟ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಲಟ್ಟಿಸ್ ನೋಡಿ ಪ್ರಿಯರೇ, ಎಲ್ಲವೂ ಈಗ ಒಂದೇ ಸಲ ಲಟ್ಟಿಸಿಟ್ಟಿದ್ದೀನಿ. ಯಾಕಂದರೆ ಒಂದೊಂದು ಲಟ್ಟಿಸ್ಕೊಂಡು ಹೋಗ್ಬೇಕಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಅವರು ಒಬ್ಬೊಬ್ಬರು ಹಾಗಾಗಿ ಬೇಯ್ಕೊಂಡು ಹಾಕ್ತಾ ಇರ್ತಾರೆ. ಸೊ ನನಗೆ ಆ ಥರ ಕಷ್ಟ ಆಗುತ್ತೆ ಅಂತ ನಾನು ಒಂದೇ ಸಲ ಹೀಗೆ ಬೇಯ್ಕೊಂಡು ಇಟ್ಕೊಂಡು ಇವಾಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಉದ್ಕೊಳ್ತವೆ. ಹೋಟೆಲಲ್ಲಿ ನೀವು ಯಾವ ಥರ ಊದಿರೋ ಪೂರಿ ನೋಡ್ತೀರೋ ಅದೇ ಪ್ರಕಾರ ಊದ್ತವೆ ನೋಡಿ. ಇವಾಗ ಆಗಿದೆ. ಇದು ತೆಗಿತಾ ಇದ್ದೀನಿ. ಸ್ವಲ್ಪ ಸ್ಲೋ ಫ್ಲೇಮ್ ಮಾಡಿಬಿಟ್ಟು ಇದು ಎತ್ಬಿಟ್ಟು ಆಮೇಲೆ ಇನ್ನೊಂದು ಅದೇ ಥರ ಎತ್ತಾಕ್ತಾ ಇದ್ದೀನಿ. ಅವಾಗ ಎಣ್ಣೆ ಕಾಯ್ದಿಲ್ಲ, ಸ್ವಲ್ಪ ಲೇಟ್ ಆಯಿತು ಪ್ರೇರೆ. ಇವಾಗ ಬೇಗ ಆಗುತ್ತೆ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ ನೋಡಿ. ನಾವು ಮಟ್ಟಿಗೆ ಊದ್ತಾ ಇದೆ. ಹೋಟೆಲಲ್ಲಿ ನೋಡ್ತಾ ಇರ್ಬೋದು ನೀವು ಇದೇ ರೀತಿ ಊದಿರೋದು. ಮತ್ತು ಇಲ್ಲೇ ನೋಡಿ ಮನೇಲಿ ಒಬ್ಬೊಬ್ರು ಮಾಡ್ತಾರಂದರೆ ರೊಟ್ಟಿ ಥರ ಇರ್ತವೆ, ಊದೋದೇ ಇಲ್ಲ ಒಂಚೂರು. ನೋಡಿ ಎಷ್ಟು ಚೆನ್ನಾಗಿ ಊದಿದೆ. ನೀವು ಒಂದು ಸಲ ಮಾಡಿ ನೋಡಿ ಪ್ರಿಯರೇ. ಎಲ್ಲರೂ ಮಾಡ್ತೀರಾ, ಮಾಡಲ್ಲ ಅಂತ ಹೇಳಿಲ್ಲ, ಆದರೆ ಒಬ್ಬೊಬ್ಬರ ಸ್ಟೈಲು ಒಂದೊಂದು ಥರ ಇರುತ್ತೆ. ಸೊ ನಮ್ಮ ಸ್ಟೈಲಲ್ಲಿ ನೋಡಿ ಒಂದು 5 ನಿಮಿಷ ನಾನು ಅದರೊಳಗಡೆ ಏನು ಮಿಕ್ಸ್ ಮಾಡಿಲ್ಲ. ಬರೀ ಹಿಟ್ಟು, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಒಂದು ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಅದಕ್ಕೆ ಬಿಟ್ಟು ಬೇರೆ ಏನೂ ಹಾಕಿಲ್ಲ ಪ್ರೇರೆ. ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ದಪ್ಪ ಊದ್ಕೊಂಡಿದೆ. ಪ್ರೇರೆ ಹೀಗಾಗಿದೆ. ನೀವು ಒಂದು ಸಲ ಮಾಡಿ ನೋಡಿ, ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ. ಹೀಗೆ ನಾವು ಮಾಡಿದ್ದೀವಿ. ಇದನ್ನು ಒಂದು ಸಲ ನೀವು ಈ ಥರ ಮಾಡಿ ನೋಡಿ ಹೇಗಿರುತ್ತೆ ಅಂತ ಪೂರಿ ಜೊತೆ ಕಮೆಂಟ್ ಮೂಲಕವಾಗಿ ನೀವು ತಿಳಿಸ್ರಿ. ಮಾಡೋದನ್ನು ನಾನು ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ನೀವು ನೋಡಿದ್ದೀರಾ ಅನ್ಕೋತೀನಿ. ನೋಡಿ ಪೂರಿಗಳು ಕೂಡ ಎಷ್ಟು ದಪ್ಪ ಬಂದಿದ್ದಾವಂತೆ. ದಿಷ್ಟಿ ಆಗೋ ಮಟ್ಟಿಗಿದೆ ನೋಡಿ. ಹೋಟೆಲ್ದಲ್ಲಿ ಕೂಡ ಇದೇ ರೀತಿ ಇರ್ತವೆ, ನಮ್ಮ ಮನೇಲೂ ಕೂಡ ಇದೇ ರೀತಿ ಇದ್ದಾವೆ. ತಿಂದು ಒಂದ್ಸಲ ಟೇಸ್ಟ್ ನೋಡೋಣ ಬರ್ರಿ.